ಕರ್ನಾಟಕದಲ್ಲಿ ಎಮಿಷನ್ ಟೆಸ್ಟ್ ಮಾಡಿಕೊಂಡಂತ ವಾಹನ ಚಾಲಕರು ಮತ್ತು ಮಾಲಕರು ಹೊರ ರಾಜ್ಯಕ್ಕೆ ಹೋದಾಗ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಸಮಸ್ಯೆಗೆ ಕಾರಣ ಆಗ್ತಾ ಇರೋದು ಸಾರಿಗೆ ಇಲಾಖೆಯ ನಿಯಮವೊಂದು. ಸಾರಿಗೆ ಇಲಾಖೆಯ ಹೊಲೋಗ್ರಾಮ್ ಇಲ್ಲದ ಸ್ಟಿಕ್ಕರ್ ಅನ್ನು ಕೊಡ್ತಾ ಇದೆ. ಇದರಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಹೊರ ರಾಜ್ಯಕ್ಕೆ ಹೋದರೆ ಕರ್ನಾಟಕದಲ್ಲಿ ಎಮಿಷನ್ ಟೆಸ್ಟ್ ಮಾಡಿಕೊಂಡು ಬಂದಿದ್ರೆ ದಂಡ ಬೀಳ್ತಾ ಇದೆ. ಕರ್ನಾಟಕದ ಎಮಿಷನ್ ಟೆಸ್ಟ್ ಪ್ರಮಾಣ ಪತ್ರಕ್ಕೆ ಹೊರ ರಾಜ್ಯದಲ್ಲಿ ಮಾನ್ಯತೆ ಇಲ್ಲ. ಇನ್ನು ಆ್ಯಪ್ನಲ್ಲೂ ಕೂಡ ಇಲ್ಲೇನಾದರೂ ನಾವು ಎಮಿಷನ್ ಟೆಸ್ಟ್ ಮಾಡಿಸಿದ್ರೆ ಅದು ಅಪ್ಡೇಟ್ ಆಗ್ತಾ ಇಲ್ಲ. ವಾಯು ಮಾಲಿನ್ಯ ತಪಾಸಣಾ ಪ್ರಮಾಣ ಪತ್ರ ಇದರ ರಿಪೋರ್ಟ್ ಆನ್ಲೈನಲ್ಲಿ ಕಾಣಿಸ್ತಾ ಇಲ್ಲ. ಕೇಂದ್ರ ಸರ್ಕಾರದ ವಾಹನಿಗೆ ಲಿಂಕ್ ಆಗ್ತಿಲ್ಲ. ಸರ್ಕಾರ ತನ್ನದೇ ಆದಂಥ ಸಾಫ್ಟ್ವೇರ್ ಅನ್ನ ಬಳಸ್ತಾ ಇದೆ ಕರ್ನಾಟಕ ಸರ್ಕಾರ. ಇದರಿಂದಾಗಿ ಹೊರ ರಾಜ್ಯಕ್ಕೆ ಹೋದಾಗ ವಾಹನ ಚಾಲಕರು ಮತ್ತು ಮಾಲಕರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸಾರಿಗೆ ಇಲಾಖೆಯ ಹೊಲೋಗ್ರಾಮ್ ಇಲ್ಲದ ಸ್ಟಿಕ್ಕರ್ ಅನ್ನು ಕೊಡ್ತಾ ಇದೆ. ಇದರಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಹೊರ ರಾಜ್ಯಕ್ಕೆ ಹೋದರೆ ಕರ್ನಾಟಕದಲ್ಲಿ ಎಮಿಷನ್ ಟೆಸ್ಟ್ ಮಾಡಿಕೊಂಡು ಬಂದಿದ್ರೆ ದಂಡ ಬೀಳ್ತಾ ಇದೆ. ಕರ್ನಾಟಕದ ಎಮಿಷನ್ ಟೆಸ್ಟ್ ಪ್ರಮಾಣ ಪತ್ರಕ್ಕೆ ಹೊರ ರಾಜ್ಯದಲ್ಲಿ ಮಾನ್ಯತೆ ಇಲ್ಲ. ಇನ್ನು ಆ್ಯಪ್ನಲ್ಲೂ ಕೂಡ ಇಲ್ಲೇನಾದರೂ ನಾವು ಎಮಿಷನ್ ಟೆಸ್ಟ್ ಮಾಡಿಸಿದ್ರೆ ಅದು ಅಪ್ಡೇಟ್ ಆಗ್ತಾ ಇಲ್ಲ. ವಾಯು ಮಾಲಿನ್ಯ ತಪಾಸಣಾ ಪ್ರಮಾಣ ಪತ್ರ ಇದರ ರಿಪೋರ್ಟ್ ಆನ್ಲೈನಲ್ಲಿ ಕಾಣಿಸ್ತಾ ಇಲ್ಲ. ಕೇಂದ್ರ ಸರ್ಕಾರದ ವಾಹನಿಗೆ ಲಿಂಕ್ ಆಗ್ತಿಲ್ಲ. ಸರ್ಕಾರ ತನ್ನದೇ ಆದಂಥ ಸಾಫ್ಟ್ವೇರ್ ಅನ್ನ ಬಳಸ್ತಾ ಇದೆ ಕರ್ನಾಟಕ ಸರ್ಕಾರ. ಇದರಿಂದಾಗಿ ಹೊರ ರಾಜ್ಯಕ್ಕೆ ಹೋದಾಗ ವಾಹನ ಚಾಲಕರು ಮತ್ತು ಮಾಲಕರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.